ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರ ಭೇಟಿಯ ವಿಚಾರವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಇಬ್ಬರು ನಾಯಕರು ಏನ್ ಚರ್ಚೆ ಮಾಡ್ತಾರೆ, ಯಾವ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ, ಇವೆಲ್ಲವೂ ಕೂಡ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯಗಳು. ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಜೊತೆ ಏನು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ನೇರವಾಗಿ ಅದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ. ಹಿಂಗಾಗಿ ವೇಣುಗೋಪಾಲ್ ಅವರ ಮೂಲಕ ಏನಾದರೂ ಮೆಸೇಜ್ ಕೊಡ್ತಾರಾ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ದಿನೇಶ್ ಈಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಶತಮಾನೋತ್ಸವ ಕಾರ್ಯಕ್ರಮ ಒಂದ್ ಕಡೆ ನೆಪ ಇವರಿಗೆ, ಬಿಯಾಂಡ್ ದಿಸ್ ಸಿಎಂ ಚೇರ್ ವಾರ್ 100ಕ್ಕೆ 100ರಷ್ಟು ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರು ರಾಜಕೀಯ ಪ್ರಹಸನಗಳು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇದರ ಬಗ್ಗೆ ನೇರವಾಗಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಮತ್ತು ವೇಣುಗೋಪಾಲ್ ಏನಾದರೂ ಸಂದೇಶ ಕೊಡ್ತಾರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇವರ ಮೀಟ್ಗೆ ಎಲ್ಲಾದ್ರೂ ವೇದಿಕೆ ಸಿದ್ಧವಾಗಿದೆಯಾ ಅಥವಾ ಆ ರೀತಿಯ ಸಾಧ್ಯತೆಗಳ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ನಿಮಗೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇದೊಂದು ರಾಜಕೀಯತರವಾದಂತಹ ಕಾರ್ಯಕ್ರಮ ಹೌದಾದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳಾಗ್ತಿದೆ. ಪವರ್ ಶೇರಿಂಗ್ ನ ಚರ್ಚೆಗಳಾಗ್ತಾ ಇದ್ರೆ ಒಂದ್ ಕಡೆಯಲ್ಲಿ ಸಿಎಂ ಡಿಸಿಎಂ ಮನೆಯಲ್ಲಿ, ಡಿಸಿಎಂ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಆಗಿದೆ. ಈಗಾಗಲೇ ಅದಾದ ಬಳಿಕ ಏನು ಸಿಎಂ ಅವರು ಮುದವಾಗಿ ಈ ರೀತಿಯಾದಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಪ್ರಮುಖರಾದಂತಹ ವೇಣುಗೋಪಾಲ್ ಅವರನ್ನ ಮೀಟ್ ಆಗ್ತಾ ಇದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಮಂಗಳೂರು ಹೊರವಲಯದ ಕೊಣಾಜೆಯಲ್ಲಿ ಇವತ್ತು ಗಾಂಧೀಜಿ ಮತ್ತು ಏನು ನಾರಾಯಣ ಗುರುಗಳು 100 ವರ್ಷಗಳು ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಕರಾಗಿ ಭಾಗವಹಿಸ್ತಾರೆ. ಇದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇಣುಗೋಪಾಲ್ ಅವರು ಕೂಡ ಭಾಗವಹಿಸ್ತಾರೆ. ಆದ್ರೆ ಇದೊಂದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮ, ಅದು ಕೂಡ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯವಾದಂತಹ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಷ್ಟು ರಾಜಕೀಯವಾದಂತಹ ಒಂದಷ್ಟು ಚರ್ಚೆಗಳು ಆಗುವಂತದ್ದು ಖಚಿತ ಅನ್ನುವಂತಿದೆ. ಯಾಕಂದ್ರೆ ಸದ್ಯ ಸಿಎಂ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂತಹ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಒಂದಷ್ಟು ಸಂದೇಶಗಳನ್ನ ಇವತ್ತು ಹೊತ್ತು ತಂದು ಅದನ್ನ ಸಿಎಂ ಮುಂದೆ ಇಡ್ತಾರ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸಿಎಂ ಕೂಡ ವೇಣುಗೋಪಾಲ್ ಮೂಲಕವಾಗಿ ವರಿಷ್ಠರಿಗೆ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡ್ತಾರ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಹರಿದಾಡ್ತಾ ಇದೆ. ಒಟ್ಟಿನಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಅವರ ಇವತ್ತಿನ ಭೇಟಿ ಏನಿದ್ದಾರೆ ಇದು ಬಹಳಷ್ಟು ರಾಜಕೀಯದಲ್ಲಿ ಪ್ರಮುಖ ಪಡೆದುಕೊಳ್ಳುತ್ತೆ. ಮತ್ತು ಏನಾದ್ರೂ ಅಂದ್ರೆ ಇಬ್ಬರು ಕೂಡ ಒಂದು ಸ್ಥಳದಲ್ಲಿ ಮೀಟ್ ಆಗಿ ಇದೇ ಸಿಎಂ ವಿಚಾರ ಕುರಿತಾದಂತ ಒಂದಷ್ಟು ಚರ್ಚೆಗಳು ನಡೆಸ್ತಾರ ಅನ್ನುವಂತ ಒಂದಷ್ಟು ಸಂಶಯಗಳು ಕೂಡ ಇದೆ. ಒಟ್ಟಿನಲ್ಲಿ ಇವರಿಬ್ಬರ ಭೇಟಿ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರ ಭೇಟಿಯ ವಿಚಾರವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಇಬ್ಬರು ನಾಯಕರು ಏನ್ ಚರ್ಚೆ ಮಾಡ್ತಾರೆ, ಯಾವ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ, ಇವೆಲ್ಲವೂ ಕೂಡ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯಗಳು. ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಜೊತೆ ಏನು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ನೇರವಾಗಿ ಅದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗುತ್ತೆ. ಹಿಂಗಾಗಿ ವೇಣುಗೋಪಾಲ್ ಅವರ ಮೂಲಕ ಏನಾದರೂ ಮೆಸೇಜ್ ಕೊಡ್ತಾರಾ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ದಿನೇಶ್ ಈಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಶತಮಾನೋತ್ಸವ ಕಾರ್ಯಕ್ರಮ ಒಂದ್ ಕಡೆ ನೆಪ ಇವರಿಗೆ, ಬಿಯಾಂಡ್ ದಿಸ್ ಸಿಎಂ ಚೇರ್ ವಾರ್
ನೂರಕ್ಕೆ ನೂರಷ್ಟು ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರು ರಾಜಕೀಯ ಪ್ರಹಸನಗಳು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇದರ ಬಗ್ಗೆ ನೇರವಾಗಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಮತ್ತು ವೇಣುಗೋಪಾಲ್ ಏನಾದ್ರೂ ಸಂದೇಶ ಕೊಡ್ತಾರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇವರ ಮೀಟ್ಗೆ ಎಲ್ಲಾದ್ರೂ ವೇದಿಕೆ ಸಿದ್ಧವಾಗಿದೆಯಾ ಅಥವಾ ಆ ರೀತಿಯ ಸಾಧ್ಯತೆಗಳ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ನಿಮಗೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇದೊಂದು ರಾಜಕೀಯತರವಾದಂತಹ ಕಾರ್ಯಕ್ರಮ ಹೌದಾದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳಾಗ್ತಿದೆ. ಪವರ್ ಶೇರಿಂಗ್ ನ ಚರ್ಚೆಗಳಾಗ್ತಾ ಇದ್ರೆ ಒಂದ್ ಕಡೆಯಲ್ಲಿ ಸಿಎಂ ಡಿಸಿಎಂ ಮನೆಯಲ್ಲಿ ಡಿಸಿಎಂ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಆಗಿದೆ. ಈಗಾಗಲೇ ಅದಾದ ಬಳಿಕ ಏನು ಸಿಎಂ ಅವರು ಮುದವಾಗಿ ಈ ರೀತಿಯಾದಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಪ್ರಮುಖರಾದಂತಹ ವೇಣುಗೋಪಾಲ್ ಅವರನ್ನ ಮೀಟ್ ಆಗ್ತಾ ಇದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಮಂಗಳೂರು ಹೊರವಲಯದ ಕೊಣಾಜೆಯಲ್ಲಿ ಇವತ್ತು ಗಾಂಧೀಜಿ ಮತ್ತು ಏನು ನಾರಾಯಣ ಗುರುಗಳು ಸಮಾಜದಲ್ಲಿ 100 ವರ್ಷಗಳು ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಕರಾಗಿ ಭಾಗವಹಿಸ್ತಾರೆ. ಇದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇಣುಗೋಪಾಲ್ ಅವರು ಕೂಡ ಭಾಗವಹಿಸ್ತಾರೆ. ಆದ್ರೆ ಇನ್ನೊಂದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮ ಅದು ಕೂಡ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯವಾದಂತಹ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಷ್ಟು ರಾಜಕೀಯವಾದಂತಹ ಒಂದಷ್ಟು ಚರ್ಚೆಗಳು ಆಗುವಂತದ್ದು ಖಚಿತ ಅನ್ನುವಂತಿದೆ. ಯಾಕಂದ್ರೆ ಸದ್ಯ ಸಿಎಂ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂತಹ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಒಂದಷ್ಟು ಸಂದೇಶಗಳನ್ನ ಇವತ್ತು ಹೊತ್ತು ತಂದು ಅದನ್ನ ಸಿಎಂ ಮುಂದೆ ಇಡ್ತಾರ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸಿಎಂ ಕೂಡ ವೇಣುಗೋಪಾಲ್ ಮೂಲಕವಾಗಿ ವರಿಷ್ಠರಿಗೆ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡ್ತಾರ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಹರಿದಾಡ್ತಾ ಇದೆ. ಒಟ್ಟಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಅವರ ಇವತ್ತಿನ ಭೇಟಿ ಏನಿದ್ದಾರೆ ಇದು ಬಹಳಷ್ಟು ರಾಜಕೀಯದಲ್ಲಿ ಪ್ರಮುಖ ಪಡೆದುಕೊಳ್ಳುತ್ತೆ. ಮತ್ತು ಏನಾದ್ರು ಅಂದ್ರೆ ಇಬ್ಬರು ಕೂಡ ಒಂದು ಸ್ಥಳದಲ್ಲಿ ಮೀಟ್ ಆಗಿ ಇದೇ ಸಿಎಂ ವಿಚಾರ ಕುರಿತಾದಂತ ಒಂದಷ್ಟು ಚರ್ಚೆಗಳು ನಡೆಸ್ತಾರ ಅನ್ನುವಂತ ಒಂದಷ್ಟು ಸಂಶಯಗಳು ಕೂಡ ಇದೆ. ಒಟ್ಟಲ್ಲಿ ಇವರಿಬ್ಬರ ಭೇಟಿ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಯಾಗಿ. ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರ ಭೇಟಿಯ ವಿಚಾರವಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಇಬ್ಬರು ನಾಯಕರು ಏನ್ ಚರ್ಚೆ ಮಾಡ್ತಾರೆ, ಯಾವ ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ, ಇವೆಲ್ಲವೂ ಕೂಡ ಭಾರಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯಗಳು. ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಜೊತೆ ಏನು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ನೇರವಾಗಿ ಅದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಆಗತ್ತೆ. ಹಿಂಗಾಗಿ ವೇಣುಗೋಪಾಲ್ ಅವರ ಮೂಲಕ ಏನಾದ್ರೂ ಮೆಸೇಜ್ ಕೊಡ್ತಾರ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ದಿನೇಶ್ ಈಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಶತಮಾನೋತ್ಸವ ಕಾರ್ಯಕ್ರಮ ಒಂದ್ ಕಡೆ ನೆಪ ಇವರಿಗೆ, ಬಿಯಾಂಡ್ ದಿಸ್ ಸಿಎಂ ಚೇರ್ ವಾರ್ 100ಕ್ಕೆ 100ರಷ್ಟು ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರು ರಾಜಕೀಯ ಪ್ರಹಸನಗಳು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇದರ ಬಗ್ಗೆ ನೇರವಾಗಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಮತ್ತು ವೇಣುಗೋಪಾಲ್ ಏನಾದ್ರೂ ಸಂದೇಶ ಕೊಡ್ತಾರಾ ಅನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇವರ ಮೀಟ್ಗೆ ಎಲ್ಲಾದ್ರೂ ವೇದಿಕೆ ಸಿದ್ಧವಾಗಿದೆಯಾ ಅಥವಾ ಆ ರೀತಿಯ ಸಾಧ್ಯತೆಗಳ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ನಿಮಗೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇದೊಂದು ರಾಜಕೀಯತರವಾದಂತಹ ಕಾರ್ಯಕ್ರಮ ಹೌದಾದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳಾಗ್ತಿದೆ. ಪವರ್ ಶೇರಿಂಗ್ ನ ಚರ್ಚೆಗಳಾಗ್ತಾ ಇದ್ರೆ ಒಂದ್ ಕಡೆಯಲ್ಲಿ ಸಿಎಂ ಡಿಸಿಎಂ ಮನೆಯಲ್ಲಿ ಡಿಸಿಎಂ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಆಗಿದೆ. ಈಗಾಗಲೇ ಅದಾದ ಬಳಿಕ ಏನು ಸಿಎಂ ಅವರು ಮುದವಾಗಿ ಈ ರೀತಿಯಾದಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಪ್ರಮುಖರಾದಂತಹ ವೇಣುಗೋಪಾಲ್ ಅವರನ್ನ ಮೀಟ್ ಆಗ್ತಾ ಇದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಮಂಗಳೂರು ಹೊರವಲಯದ ಕೊಣಾಜೆಯಲ್ಲಿ ಇವತ್ತು ಗಾಂಧೀಜಿ ಮತ್ತು ಏನು
ನಾರಾಯಣ ಗುರುಗಳು ಸಮಾಜದಲ್ಲಿ 100 ವರ್ಷಗಳು ಪೂರೈಕೆಯಾದಂತಹ ಹಿನ್ನೆಲೆಯಲ್ಲಿ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟಕರಾಗಿ ಭಾಗವಹಿಸ್ತಾರೆ. ಇದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇಣುಗೋಪಾಲ್ ಅವರು ಕೂಡ ಭಾಗವಹಿಸ್ತಾರೆ. ಆದ್ರೆ ಇದೊಂದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮ. ಅದು ಕೂಡ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯವಾದಂತಹ ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಷ್ಟು ರಾಜಕೀಯವಾದಂತಹ ಒಂದಷ್ಟು ಚರ್ಚೆಗಳು ಆಗುವಂತದ್ದು ಖಚಿತ ಅನ್ನುವಂತಿದೆ. ಯಾಕಂದ್ರೆ ಸದ್ಯ ಸಿಎಂ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದಂತಹ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರ ಒಂದಷ್ಟು ಸಂದೇಶಗಳನ್ನ ಇವತ್ತು ಹೊತ್ತು ತಂದು ಅದನ್ನ ಸಿಎಂ ಮುಂದೆ ಇಡ್ತಾರ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸಿಎಂ ಕೂಡ ವೇಣುಗೋಪಾಲ್ ಅವರ ಮೂಲಕವಾಗಿ ವರಿಷ್ಠರಿಗೆ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡ್ತಾರ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಹರಿದಾಡ್ತಾ ಇದೆ. ಒಟ್ಟಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಅವರ ಇವತ್ತಿನ ಭೇಟಿ ಏನಿದ್ದಾರೆ ಇದು ಬಹಳಷ್ಟು ರಾಜಕೀಯದಲ್ಲಿ ಪ್ರಮುಖ ಪಡೆದುಕೊಳ್ಳುತ್ತೆ. ಮತ್ತು ಏನಾದ್ರೂ ಅಂದ್ರೆ ಇಬ್ಬರು ಕೂಡ ಒಂದು ಸ್ಥಳದಲ್ಲಿ ಮೀಟ್ ಆಗಿ ಇದೇ ಸಿಎಂ ವಿಚಾರ ಕುರಿತಾದಂತ ಒಂದಷ್ಟು ಚರ್ಚೆಗಳು ನಡೆಸ್ತಾರ ಅನ್ನುವಂತ ಒಂದಷ್ಟು ಸಂಶಯಗಳು ಕೂಡ ಇದೆ. ಒಟ್ಟಲ್ಲಿ ಇವರಿಬ್ಬರ ಭೇಟಿ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.